ಇಸ್ರೇಲ್ ಇರಾನ್ ಯುದ್ಧಕ್ಕೆ ನ್ಯಾಟೋ ಪಡೆ ಎಂಟ್ರಿ ಕೊಡುತ್ತಾ ಅಮೆರಿಕ ಸೇನಾ ನೆಲೆಗಳ ಮೇಲೆ ದಾಳಿ ನಡೆಸಿದೆ ಇರಾನ್. ಸಿರಿಯಾ ದೇಶದಲ್ಲಿದ್ದಂಥ ಅಮೆರಿಕದ 3 ಸೇನಾ ನೆಲೆಗಳ ಮೇಲೆ ಇರಾನ್ ದಾಳಿಯನ್ನ ನಡೆಸಿದೆ. ಇದರಿಂದ ಒಂದು ಪ್ರಶ್ನೆ ಉದ್ಭವ ಆಗ್ತಾ ಇರೋದು ನ್ಯಾಟೋ ದೇಶಗಳು ಎಂಟ್ರಿ ಆಗ್ತವ? ಅಮೆರಿಕ ಸೇನಾ ನೆಲೆಗಳ ಮೇಲೆ ಇರಾನ್ ದಾಳಿ ನಡೆಸಿದೆ, 3 ಸೇನಾ ನೆಲೆಗಳ ಮೇಲೆ. ನ್ಯಾಟೋ ನಿಯಮಗಳ ಅನ್ವಯ ಎಲ್ಲ ರಾಷ್ಟ್ರಗಳು ಯುದ್ಧಕ್ಕೆ ಕೈ ಜೋಡಿಸಬೇಕು. ಇರಾನ್ ಮೇಲೆ ಅಮೆರಿಕ ದಾಳಿ ಬಳಿಕ ಇರಾನ್ನಿಂದ ಸೇನಾ ನೆಲೆಗಳ ಮೇಲೆ ದಾಳಿಯಾಗಿದೆ. ಅಮೆರಿಕ ನೆಲೆಗಳ ಮೇಲಿನ ದಾಳಿ ನ್ಯಾಟೋ ರಾಷ್ಟ್ರಗಳನ್ನ ಬಡಿದೆಬ್ಬಿಸುತ್ತಾ, ನ್ಯಾಟೋ ಅಂದ್ರೆ ನಾರ್ತ್ ಅಟ್ಲಾಂಟಿಕ್ 32 ಸದಸ್ಯ ರಾಷ್ಟ್ರಗಳನ್ನು ಹೊಂದಿರುವ ನ್ಯಾಟೋ. ಇರಾನ್ ಮೇಲೆ ನ್ಯಾಟೋ ಮುಗಿಬಿದ್ರೆ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತೆ. 5 ದಿನಗಳ ಹಿಂದೆಯೂ ಅಮೆರಿಕ ಸೇನಾ ನೆಲೆ ಮೇಲೆ ಇರಾನ್ ದಾಳಿ ಮಾಡಿತ್ತು. ಪದೇ ಪದೇ ದಾಳಿ ಮಾಡಿ ಅಮೆರಿಕ ಮತ್ತು ನ್ಯಾಟೋ ಪಡೆಯನ್ನ ಕೆಣಕ್ತಾ ಇದೆ ಇರಾನ್. ಇಸ್ರೇಲ್ ಇರಾನ್ ಯುದ್ಧಕ್ಕೆ ನ್ಯಾಟೋ ಪಡೆ ಎಂಟ್ರಿ ಕೊಡುತ್ತಾ ಹಾಗಾದ್ರೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಅಮೆರಿಕ ಸೇನಾ ನೆಲೆಗಳ ಮೇಲೆ ದಾಳಿ ನಡೆಸಿದೆ ಈಗ ಇರಾನ್. ಅಮೆರಿಕದ 3 ಸೇನಾ ನೆಲೆಗಳ ಮೇಲೆ ದಾಳಿ ಆಗಿರೋದು. ನ್ಯಾಟೋದ 1 ಸದಸ್ಯ ರಾಷ್ಟ್ರದ ಮೇಲೆ ದಾಳಿ ನಡೆದ್ರೆ ಎಲ್ಲಾ ದೇಶಗಳು ಯುದ್ಧಕ್ಕೆ ಸಿದ್ಧರಾಗಬೇಕು. ನ್ಯಾಟೋ ನಿಯಮಗಳ ಅನ್ವಯ ಎಲ್ಲ ರಾಷ್ಟ್ರಗಳು ಯುದ್ಧಕ್ಕೆ ಕೈ ಜೋಡಿಸಬೇಕು. ಇರಾನ್ ಮೇಲೆ ಅಮೆರಿಕ ದಾಳಿ ಬಳಿಕ ಇರಾನ್ನಿಂದ ಸೇನಾ ನೆಲೆಗಳ ಮೇಲೆ ದಾಳಿಯಾಗಿದೆ. ಅಂದ್ರೆ ಇರಾನ್ನ ಅಣುಸ್ಥಾವರಗಳ ಮೇಲೆ ಅಮೆರಿಕ ದಾಳಿಯನ್ನ ನಡೆಸುತ್ತೆ, ಕ್ಷಿಪಣಿ ದಾಳಿಯನ್ನ, ಅಣುಸ್ಥಾವರಗಳನ್ನ ಹೊಡೆದಾಕುತ್ತೆ. ಅದಾದ ನಂತರ ಅಮೆರಿಕ ಮೇಲೆ ಅಥವಾ ಅಮೆರಿಕದ ಸೇನಾ ನೆಲೆಗಳ ಮೇಲೆ ಇರಾನ್ ದಾಳಿಯನ್ನ ನಡೆಸಿದೆ. ಅಮೆರಿಕ ನೆಲೆಗಳ ಮೇಲಿನ ದಾಳಿ ನ್ಯಾಟೋ ರಾಷ್ಟ್ರಗಳನ್ನು ಬಡಿದೆಬ್ಬಿಸುತ್ತಾ. ಹಾಗಾದ್ರೆ ನ್ಯಾಟೋ ಅಂದ್ರೆ ನಾರ್ತ್ ಅಟ್ಲಾಂಟಿಕ್ ಟ್ರಿಟಿ ಆರ್ಗನೈಸೇಷನ್ ಅಂತ ಅರ್ಥ. 32 ಸದಸ್ಯ ರಾಷ್ಟ್ರಗಳನ್ನು ಹೊಂದಿರುವಂತ ನ್ಯಾಟೋ ಸಂಘಟನೆ. ಇರಾನ್ ಮೇಲೆ ನ್ಯಾಟೋ ಮುಗಿಬಿದ್ರೆ ತೀವ್ರ ಸ್ವರೂಪ ಪಡೆಯಲಿದೆ ಸಂಘರ್ಷ. 5 ದಿನಗಳ ಹಿಂದೆಯೂ ಕೂಡ ಅಮೆರಿಕ ಸೇನಾ ನೆಲೆಗಳ ಮೇಲೆ ಇರಾನ್ ದಾಳಿಯನ್ನ ನಡೆಸಿತ್ತು. ಪದೇ ಪದೇ ದಾಳಿ ಮಾಡಿ ಅಮೆರಿಕ ಮತ್ತು ನ್ಯಾಟೋ ಪಡೆಯನ್ನ ಇರಾನ್ ಕೆಣಕ್ತಾ ಇದೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಒಂದು ಕಡೆ ಈಗ ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧ ನಡೀತಾ ಇದೆ. ಈ ಯುದ್ಧಕ್ಕೆ ಅಮೆರಿಕ ಎಂಟ್ರಿ ಕೊಟ್ಟಾಗಿದೆ. ಮತ್ತೊಮ್ಮೆ ಸಂಪರ್ಕದಲ್ಲಿದ್ದಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್. ಎಲ್ಲೋ ಒಂದ್ ಕಡೆ ಇರಾನ್ ತನ್ನ ಗುಂಡಿಯನ್ನ ತಾನೇ ತೋಡಿಕೊಳ್ತಾ ಅಂತ. ಖಂಡಿತ ರಾಮ್, ಏನೊಂದು ಅಮೆರಿಕದ ಸೇನಾ ನೆಲೆಗಳೇನಿದಾವೆ, ಇರಾನ್ ಏಕಾಏಕಿ ಅಮೆರಿಕ ಮೇಲೆ ದಾಳಿ ನಡೆಸೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅಮೆರಿಕ ಖಂಡವನ್ನ ತಲುಪುವಂತ ಯಾವುದೇ ಖಂಡಾಂತರ ಕ್ಷಿಪಣಿಗಳಾಗ್ಲಿ, ಯಾವುದೇ ಸಾಧು ಯುದ್ಧ ವಿಮಾನಗಳಾಗ್ಲಿ ಇರಾನ್ ಬಳಿ ಇಲ್ಲ. ಹಾಗಾಗಿ ಇರಾನ್ ಏನ್ ಮಾಡ್ತಾ ಇದೆ, ಮಧ್ಯಪ್ರಾಚ್ಯ ರಾಷ್ಟ್ರಗಳು ಅಂದ್ರೆ ಮಿಡ್ಲ್ ಈಸ್ಟ್ ರಾಷ್ಟ್ರಗಳಲ್ಲಿ ಇರುವಂತಹ 10ಕ್ಕೂ ಹೆಚ್ಚು ಸೇನಾ ನೆಲೆಗಳಿದಾವೆ ಅಮೆರಿಕದು. ಆ ಸೇನಾ ನೆಲೆಗಳ ಮೇಲೆ ಒಂದೊಂದೇ ಗುರಿಯಾಗಿಸಿ ದಾಳಿ ನಡೆಸ್ತಾ ಇದೆ. ಕಳೆದ 5 ದಿನಗಳ ಹಿಂದೆ ಅಮೆರಿಕದ 1 ಸೇನಾ ನೆಲೆಯ ಮೇಲೆ ಐಸಿಸ್ ಉಗ್ರರು ದಾಳಿ ನಡೆಸಿದ್ರು. ಅವರು ಕೂಡ ಇರಾನ್ನ ಒಂದು ಪ್ರಚೋದನೆಯ ಮೇರೆಗೆ ದಾಳಿ ನಡೆಸಿದ್ರು ಅಂತ ಒಂದು ಆರೋಪ ಕೇಳಿ ಬಂದಿತ್ತು. ಇದೀಗ ಇರಾನ್ ನೇರವಾಗಿ ಒಂದು ಕ್ಷಿಪಣಿ ದಾಳಿಯನ್ನ ಒಂದು ಅಮೆರಿಕದ 3 ಸೇನಾ ನೆಲೆಗಳ ಮೇಲೆ ಏಕಕಾಲಕ್ಕೆ ನಡೆಸಿದೆ. ಇಲ್ಲಿ ಗಮನಿಸಬೇಕಾಗಿರೋ ಅಂಶ ಏನಂದ್ರೆ, ಅಮೆರಿಕ ಒಂದು ನೇಟೋ ಸಂಘಟನೆಯ ಪ್ರಮುಖ ರಾಷ್ಟ್ರ. ಒಟ್ಟು 32 ನೇಟೋ ರಾಷ್ಟ್ರಗಳಿದ್ದಾವೆ. ಈ ರಾಷ್ಟ್ರಗಳ ಪೈಕಿ ಏನಂದ್ರೆ, ಯಾವುದೇ ಒಂದು ರಾಷ್ಟ್ರದ ಮೇಲೆ ದಾಳಿ ನಡೆದ್ರೆ ಅದು ಎಲ್ಲಾ ರಾಷ್ಟ್ರಗಳ ಮೇಲೆ ನಡೆದ ದಾಳಿ ಅಂತ ಪರಿಗಣಿಸ್ತಾರೆ. ಹಾಗಾಗಿ 32 ರಾಷ್ಟ್ರಗಳು ಅಂದ್ರೆ ನೇಟೋ ಸಂಘಟನೆಯಲ್ಲಿರೋ 32 ರಾಷ್ಟ್ರಗಳು ಕೂಡ ಈ ಯುದ್ಧಕ್ಕೆ ಕೈ ಜೋಡಿಸಬೇಕು ಅನ್ನೋ ನಿಯಮ. ಒಂದು ವೇಳೆ ಏನಾದ್ರೂ ಅಮೆರಿಕ ಈ ಒಂದು ಇರಾನ್ನ ದಾಳಿಯಿಂದ ತಕ್ಕ ಪ್ರತಿಕ್ರಿಯೆ ಕೊಡಬೇಕು, ಪ್ರತೀಕಾರ ತೀರಿಸ್ಕೋಬೇಕು ಅಂತ ಮುಂದಾದ ಸಂದರ್ಭದಲ್ಲಿ ಅದು ನೇಟೋ ರಾಷ್ಟ್ರಗಳ ನೆರವನ್ನ ಕೋರಬಹುದಾಗಿರುತ್ತೆ. ಈಗಾಗಲೇ ಬ್ರಿಟನ್ ದೇಶದ 2 ಯುದ್ಧ ನೌಕೆಗಳು ಮಧ್ಯಪ್ರಾಚ್ಯದತ್ತ ಹೊರಟಿವೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಮತ್ತೆ ಈ ಹಿಂದೆ ಉಕ್ರೇನ್ ದೇಶಕ್ಕೆ ನೇಟೋ ಸದಸ್ಯತ್ವ ಕೊಡಬೇಕು ಅನ್ನೋ ವಿಚಾರ ಬಂದಾಗ ರಷ್ಯಾ ಇದೇ ಕಾರಣಕ್ಕೆ ವಿರೋಧವನ್ನ ಮಾಡಿ ಯುಕ್ರೇನ್ ಮೇಲೆ ಯುದ್ಧ ಸಾರಿದ್ದು ನಮ್ಗೆಲ್ಲರಿಗೂ ಗೊತ್ತಿರೋ ವಿಚಾರ. ಯಾಕಂದ್ರೆ ಯುಕ್ರೇನ್ಗೆ ಏನಾದ್ರು ನೇಟೋ ಸದಸ್ಯತ್ವ ಕೊಟ್ಟಿದ್ದೇ ಆಗಿದ್ದಲ್ಲಿ, ಆ ಸಂದರ್ಭದಲ್ಲಿ ಏನಾದ್ರು ರಷ್ಯಾ ದಾಳಿ ನಡೆಸಿದ್ರೆ ಅವಾಗ ನೇಟೋ ಸಂಘಟನೆಗಳೇ ರಷ್ಯಾ ಮೇಲೆ ಯುದ್ಧಕ್ಕೆ ಹೋಗ್ಬೇಕಾ ಅಂತ ಪರಿಸ್ಥಿತಿ ಎದುರಾಗಿರೋದು. ಈಗ ಕಾದ್ ನೋಡ್ಬೇಕು, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇದಕ್ಕೆ ನೇಟೋಗೆ ಮೊರೆ ಇಡ್ತಾರಾ ಅಥವಾ ಅಮೆರಿಕನೇ ಈ ಪ್ರತೀಕಾರಕ್ಕೆ ಮುಂದಾಗುತ್ತಾ ಅಂತ. ಒಂದು ವೇಳೆ ನೇಟೋ ಒಂದು ಯುದ್ಧರಂಗಕ್ಕೆ ಪ್ರವೇಶ ಪಡೆದ್ರೆ ಇದರ ತೀವ್ರತೆ ಇನ್ನಷ್ಟು ಹೆಚ್ಚಾಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ರಾಮ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ದಿಲೀಪ್.